ನೋಡಿ, ಮಧ್ಯಮ ವರ್ಗದವ್ರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ನೋಡಿ, ನಾವು ನಮ್ಮ ಪ್ಲಾಂಟ್ ಏನ್ ಮಾಡ್ತೀವಿ, ಒಂದು ಆರ್ಗನೈಸ್ ಸೆಕ್ಟರ್ ತರ ನಾವು ರನ್ ಮಾಡ್ತೀವಿ, ತೂಕ ಮಾಡ್ತೀವಿ, ಪರ್ಮಿಟ್ ಆಗಿ ಬಿಲ್ ಹಾಕಿ ಕೊಡ್ತೀವಿ. ಯಾವ ಕನ್ಸ್ಯೂಮರ್ ಮೆಟೀರಿಯಲ್ ಹೋಗುತ್ತಲ್ವಾ ಅವ್ರ ಹೆಸರು ಪರ್ಮಿಟ್ ಹೋಗಲ್ಲ. ಅದು ಬಂದಿರ್ತಾರ, ಅವ್ರ ಪರ್ಮಿಟ್ ಬಿಲ್ ತಗೊಂಡು ಹೋಗ್ತಾರೆ. ತಗೊಂಡೋಗಿದ ನಂತರ ಏನಾಗುತ್ತೆ ಗೊತ್ತಾ, ಇಲ್ಲಿಂದ ಹೋಗೋ ಟನ್ನೇಜ್ ಒಂದು, ಕನ್ಸ್ಯೂಮರ್ಗೆ ಹೋಗೋ ಟನ್ನೇಜೇ ಬೇರೆ. ನಾವೇ ಸರಿ ಮಾಡಿಲ್ಲ ಅಂದ್ರೆ ಈ ಸಿಸ್ಟಮ್ನ, ನೆಕ್ಸ್ಟ್ ನಮ್ಮ ಮಕ್ಕಳು ಬಂದು ಸರಿ ಮಾಡ್ತಾರೆ ಅಂದ್ರೆ ಎಷ್ಟು ಕೋಟಿ ದುಡ್ಡು ಮಾಡಿಟ್ರು ಸಹ ಈ ವ್ಯವಸ್ಥೆ ಹೀಗೆ ಬಿಟ್ರೆ ಅವ್ರ ದುಡ್ಡು ಖರ್ಚು ಮಾಡ್ಬೇಕೆ ಹೊರತು ಸಿಸ್ಟಮ್ ಸರಿ ಮಾಡಕ್ಕಾಗಲ್ಲ. ಸಾಮಾಜಿಕ ಬದ್ಧತೆ ಕಳಕಳಿ ಇದ್ದು ನಾವೆಲ್ಲರೂ ಸರಿ ಮಾಡ್ಬೇಕೆ ಹೊರತು ನಾಳೆ ಯಾವಾಗರೂ ಬಂದ್ಬಿಟ್ಟು ಯಾರೋ ಬಂದು ರಿಪೇರಿ ಮಾಡ್ತಾರೆ ಅನ್ನೋದು ಬಿಟ್ಟು ಇವತ್ತೆಲ್ಲರೂ ಸರಿ ಮಾಡ್ಕೊಂಡು ನೋಡಿ. 600 ರೂಪಾಯಿಗೆ ತಗೊಂಡ್ಬಿಟ್ಟು ಇಲ್ಲಿ ಬೊಂಬ್ಸಂದ್ರದಲ್ಲಿ ಸಪ್ಲೈ ಮಾಡ್ತಾರೆ ಅಂತಂದ್ರೆ 600 ರೂಪಾಯಿಗೆ ಯಾರೋ ಒಬ್ರು ಟೆಕ್ನಿಕಲ್ ಆಗಿ ನಾನು ಒಂದು ಮೆಟೀರಿಯಲ್ ತಗೊಂಡು 600 ರೂಪಾಯಿ ಸಪ್ಲೈ ಮಾಡ್ಬೋದು ಅಂತ ಅವ್ರು ಲೆಕ್ಕ ಕೊಟ್ಬಿಡಿ. ಹೆಂಗ್ ಸಪ್ಲೈ ಮಾಡ್ತಾರೆ ಲೀಗಲ್ ಆಗಿ ಮಾಡ್ಬೇಕು ಅಂತಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ? ಅವರೇ ಲೆಕ್ಕ ಕೊಡ್ಲಿ. 600 ರೂಪಾಯಿಗೆ ಹೆಂಗ್ ಸಪ್ಲೈ ಮಾಡಕ್ಕಾಗತ್ತೆ? ಕ್ರಷರು ಮತ್ತೆ ಕ್ರಷರ್ ಉತ್ಪನ್ನಗಳು ಬಿಟ್ಟು ಹೊರತುಪಡಿಸಿ ಎಲ್ಲದರಲ್ಲೂ ಅಷ್ಟೇ ದರ ನಿಗದಿ ಆಗೋದು ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಆಗುತ್ತೆ. ಈಗ ಪ್ರಸ್ತುತ ರೇಟ್ ಜಾಸ್ತಿ ಆಗೋದು ಖಂಡಿತವಾಗಿ ಸತ್ಯ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಒಂದು ನಮಗೆ ಬೆಂಗಳೂರಿಗೆ ಸಪ್ಲೈ ಆಗಬೇಕಾಗಿರುವಂತ ಮೆಟೀರಿಯಲ್ ಅಲ್ಲಿ ಒಂಚೂರು ಶಾರ್ಟ್ ಫಾಲ್ ಆಗಿದೆ. ಹೆಂಗಾಗಿದೆ, ನಮ್ಮ ಬೆಂಗಳೂರು ಸೌತ್ ಅಲ್ಲಿ ಕೆಲವೊಂದು ಕ್ವಾರಿಗಳನ್ನ ಟೆಂಪರರಿ ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಇಷ್ಟು ದಿವಸ ನಮಗೆ ನಮ್ಮ ಪಕ್ಕದ ಭಾಗದಲ್ಲಿ ಹೊಸೂರು ಭಾಗದಿಂದ ಬರ್ತಿದ್ದಂತ ಮೆಟೀರಿಯಲ್ ಟೆಂಪರರಿ ಬ್ಯಾನ್ ಮಾಡೋದಕ್ಕೋಸ್ಕರ ಆಟೋಮೆಟಿಕ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಆ ಡಿಮ್ಯಾಂಡ್ ಜಾಸ್ತಿ ಆಗೋದಕ್ಕೋಸ್ಕರ ಎಲ್ಲ ಜಾಗದಲ್ಲಿ ಎಲ್ಲ ಸೆಕ್ಟರ್ಲ್ಲೂ ಸಹ ಪ್ರೈಸ್ ಹೈಕ್ ಆಗಿರೋದು ಸತ್ಯ, ನಿಜನೇ. ಆದ್ರೆ ಇಲ್ಲಿಗ ನಿನ್ನೆ ನಡೆದಂತ ಒಂದು ಘಟನೆ, ಎಲ್ಲ ಕ್ರಷರ್ ಮಾಲೀಕರ ವಿರುದ್ಧ ಟಿಪ್ಪರ್ ಮಾಲೀಕರು ಒಂದು ಪ್ರತಿಭಟನೆ ಅಂತ ಮಾಡಿದಾಗ ಏನಾಯ್ತು, ನಮ್ಮ ಕ್ರಷರ್ ಬರುವಂತ ಗಾಡಿಗಳೆಲ್ಲ ಸ್ಟಾಪ್ ಮಾಡಿದ್ರು, ಕಳ್ಸಕ್ಕಾಗಲ್ಲ ಅಂತಂದ್ರು. ನಂತರ ಆಮೇಲೆ ಅವರೇ ರಿಲೀಸ್ ಮಾಡಿದ್ರು. ಓಕೆ, ಇದಾದ್ಮೇಲೆ ನಿನ್ನೆಯಿಂದ ಮೊನ್ನೆ ಬಂದ್ಬಿಟ್ಟು ಒಂದ್ಸರಿ ಪ್ರತಿಭಟನೆ ಮಾಡಿದ್ರು. ನಾನೇ ಹೋದೆ, ಅವ್ರ ಜೊತೆ ಮಾತಾಡಿದೆ, ಏನ್ ಸಮಸ್ಯೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಗೆ ರೇಟ್ ಜಾಸ್ತಿ ಆಗಿದೆ ಅಂತ. ರೇಟ್ ಜಾಸ್ತಿ ಆಗಿದೆ ಅಂತ ಬರೀ ಕ್ರಷರ್ ಉತ್ಪನ್ನಗಳಿಗೆ ಮಾತ್ರ ಕೇಳ್ತಾ ಇದ್ದಾರಲ್ವಾ, ಬೇರೆ ಯಾವ್ದು ರೇಟ್ ಜಾಸ್ತಿ ಆಗಿಲ್ವಾ? ಪ್ರತಿ ವರ್ಷ ಮಾರ್ಚ್ 31 ಆದ್ಮೇಲೆ ಬರುವಂತ ನಾವು ಪರ್ಚೇಸ್ ಮಾಡೋ ಪ್ರತಿ ಕಮಾಡಿಟಿ ಮೇಲೂ ಸಹ 5%, 10%, 15% ಪ್ರೈಸ್ ಜಾಸ್ತಿ ಆಗಿದೆ. ಡೀಸೆಲ್ ಪ್ರೈಸ್ ನಾವು 2016-17 ಏನ್ ರೇಟ್ ಸೇಲ್ ಮಾಡಿದ್ವಿ ಮೆಟೀರಿಯಲ್, ಇವತ್ತು 10 ವರ್ಷ ಆದ್ಮೇಲೆ ಇವತ್ತು ಪ್ರೆಸೆಂಟ್ ಪ್ರೈಸ್ ಅದೇ ಪ್ರೈಸ್ ಸೇಲ್ ಮಾಡ್ತಿದ್ವಿ. ನಾನು ನಿಮಗೆ ಎವಿಡೆನ್ಸ್ ಕೊಡ್ತೀನಿ, ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಇನ್ವಾಯ್ಸ್ ಕೊಡ್ತೀನಿ. ಈಗ ಇಲ್ಲಿ ಬರ್ತಾ ಇರೋದು ನಮಗೆ ರೆಗ್ಯುಲರ್ ಕಸ್ಟಮರ್ಸ್ ಯಾರಿದ್ರು ಅವರೇ ಬಂದು ಮೆಟೀರಿಯಲ್ ತುಂಬಿಕೊಂಡು ಹೋಗ್ತಿರ್ಬೇಕಾದ್ರೆ ಸಮಸ್ಯೆ ಇರಲಿಲ್ಲ. ಯಾವಾಗ ಏಕಾಏಕಿ ನಮ್ಮ ಹತ್ರ ಈಗ ಒಂದು 20 ಲೋಡ್ ನಾವು ಸೇಲ್ ಮಾಡಂಗಿದೆ, ಒಂದೇ ಸರಿ 100 ಲೋಡ್ ಗಾಡಿ ಬಂದಾಗ ಅವ್ರವ್ರ ಸೆಂಟ್ರಲ್ಲೇ ಅಗ್ಗಜಗ್ಗಾಟ ಆಗಿ ಈ ಸಮಸ್ಯೆ ಆಗಿದೆ ಹೊರತು ಇದರಿಂದ ಕ್ರಷರ್ ಮಾಲೀಕರಿಗಾಗ್ಲಿ ಅಥವಾ ಕ್ವಾರಿ ಮಾಲೀಕರಿಗಾಗ್ಲಿ ಯಾವುದೇ ರೀತಿಯ ಸಮಸ್ಯೆ ನಮ್ದು ಇವತ್ತು ಇಲ್ಲ, ಮುಂದೆನೂ ಇರುವುದಿಲ್ಲ. ಇನ್ನೊಂದು ವಿಷಯ ಅಂತಂದ್ರೆ, ಇವರು ಟ್ರಾನ್ಸ್ಪೋರ್ಟ್ ಅಲ್ಲಿ ಇವ್ರಿಗೆ ವರ್ಕೌಟ್ ಆಗುತ್ತೆ ಇಲ್ವಾ ಅಂತ ಟ್ರಾನ್ಸ್ಪೋರ್ಟ್ ಸಬ್ಜೆಕ್ಟ್ ನೋಡ್ಬೇಕೆ ಹೊರತು ಪ್ರತಿಯೊಂದು ನನ್ನ ಹತ್ರ ಕೇಳ್ತಾ ಇರೋದು ಕ್ವಶನ್ಸ್ ಕೇಳ್ತಾರೆ. ನಿಮ್ ಕ್ವಾರಿಯಲ್ಲಿ ನಿಮ್ದು ಡ್ರಿಲ್ಲಿಂಗ್ ಮಷಿನ್ ಎಷ್ಟು ಖರ್ಚು ಬರುತ್ತೆ, ನಿಮ್ ಸ್ಟಾಫ್ ಸ್ಯಾಲರಿ ಎಷ್ಟು ಖರ್ಚು ಬರುತ್ತೆ, ಡೀಸೆಲ್ ಏನು ಖರ್ಚು ಬರುತ್ತೆ. ಈಗ ಇದರಲ್ಲಿ ಯಾರ ಹಕ್ಕುಗಳನ್ನ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ. ಸಿಟಿಸನ್ ಆಫ್ ಇಂಡಿಯಾ, ಒಬ್ಬ ಭಾರತದ ನಾಗರಿಕನಾಗಿ ಆರ್ಟಿಕಲ್ 19(1)(g ಏನ್ ಹೇಳುತ್ತೆ, ಮೂಲಭೂತ ಹಕ್ಕುಗಳಲ್ಲಿ ನಮ್ಮ ದೇಶದಲ್ಲಿ ಏನ್ ಬೇಕು ಎಲ್ಲಿ ಬೇಕು ನನ್ನ ಸ್ವತಂತ್ರ ಬಿಸ್ನೆಸ್ ಮಾಡೋದಕ್ಕೆ ನನಗೊಂದು ಹಕ್ಕಿದೆ. ಆ ಹಕ್ಕಲ್ಲಿ ನನ್ನ ಕಮ್ಯುನಿಟಿಗೆ ಹೋಗ್ಬಿಟ್ಟು ಯಾರೋ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಪ್ರೈಸ್ ಫಿಕ್ಸ್ ಮಾಡಿವಿ ಅಂತಂದ್ರೆ ಏನಿದೆ ಅರ್ಥ? ಕೇಳಿ, ಒಂದು ಬಿಸ್ನೆಸ್ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ವರ್ಕೌಟ್ ಆಗಲ್ಲಪ್ಪ, 50 ರೂಪಾಯಿ 100 ರೂಪಾಯಿ ಕಡಿಮೆ ಕೊಡಲಿ ಕೇಳಿ ಸಂತೋಷ. ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ. ನಿನ್ನೆ ನಾನು ಮೀಟಿಂಗ್ ಮಾಡಿದಾಗ ಆ ಟೈಮಲ್ಲಿ ಅವ್ರು ಕೇಳಿದ್ರು, ಆಯ್ತಪ್ಪ ಈಗ ಏನೋ ಬಂದಿದ್ದೀರಾ, ಎಲ್ಲರಿಗೂ ಒಂದು ಸ್ವಲ್ಪ ರೇಟ್ ಕಡಿಮೆ ಮಾಡ್ಕೊಡೋಣ ಅಂತ ಕೇಳಿದಾಗ ಅವರು ಹಂಗಾಗಲ್ವಂತೆ. ಅವ್ರು ಯಾವ್ದೋ ರೇಟ್ ಹೇಳ್ತಾರೆ, ಆ ರೇಟ್ ನಾವು ಫಿಕ್ಸ್ ಮಾಡ್ಬೇಕಂತೆ. ಎಲ್ಲಿಂದ ನ್ಯಾಯ ಇದು? ಯಾವ ನ್ಯಾಯ ಇದು? ಸರ್, ಈಗ ಅವ್ರು ನೇರವಾಗಿ ಆರೋಪ ಮಾಡ್ತಾರೆ, ಅವೇರ ಮೈನ್ಸ್ ಅವರೇ ಫಸ್ಟ್ ಏನೇ ಆದ್ರೂ ಕೂಡ ಅಲ್ಲಿ ರೈಸ್ ಮಾಡುವಂತದ್ದು, ರೇಟ್ ಆಗ್ಲಿ ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ಅವ್ರು ರೈಸ್ ಮಾಡಿದ್ರೇನೆ ಸುತ್ತಮುತ್ತ ಇರ್ತಕ್ಕಂಥವ್ರೆಲ್ಲರೂ ರೈಸ್ ಮಾಡ್ತಾರೆ ಅನ್ನೋ ಆರೋಪ. ಹೌದು ಸರ್. ಈಗ ನಾನು ನನ್ನ ಉದ್ಯಮದ ಬಗ್ಗೆ ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ಏನಂತ, ತವರ ಮನುಷ್ಯರೇ ಮೊದಲು ರೇಟ್ ರೈಸ್ ಮಾಡ್ತಾರೆ ಅಂತಾರಲ್ವಾ, ರೇಟ್ ಕಡಿಮೆ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ರೇಟ್ ಕಡಿಮೆ ಮಾಡಿದ್ರು ಸಹ ಫಸ್ಟ್ ತವರ ಮನುಷ್ಯರೇ ರೇಟ್ ಕಡಿಮೆ ಮಾಡಿದ್ದು. ಅದಿಲ್ವಂತ ರೆಕಾರ್ಡು, ನನ್ ಕೊಡೋ ರೆಕಾರ್ಡು ಯಾವ ಸಂದರ್ಭದಲ್ಲಿ ನಾವು ರೇಟ್ ಕಡಿಮೆ ಮಾಡಿದ್ವಿ, ಯಾವ ರೇಟ್ ಜಾಸ್ತಿ ಮಾಡಿದ್ವಿ ಅಂತ ಆವಾಗಿದ್ದಾರಲ್ವಾ. ರಾಜ್ಯದಲ್ಲಿ ರೇಟ್ ರೈಸ್ ಆಗಿಲ್ಲ, ಇದು ಮಾತ್ರ ಅನೇಕ ಇಷ್ಟು ಮಾಡ್ಲಿಕ್ಕೆ ರೈಸ್. ಸರಿ ಸರ್, ರೇಟ್ ರೈಸ್ ಆಗಿಲ್ಲ ಅಂದ್ರೆ ರೇಟ್ ರೈಸ್ ಆಯ್ತಲ್ವಾ, ಮತ್ತೆ ಯಾಕೆ ಮೆಟೀರಿಯಲ್ ತುಂಬಬೇಕು? ರೇಟ್ ಜಾಸ್ತಿ ಆಗಿದಲ್ವಾ, ರೇಟ್ ಜಾಸ್ತಿ ಇದ್ಮೇಲೆ ಆ ಮೆಟೀರಿಯಲ್ ಯಾಕೆ ತುಂಬಬೇಕು? ಸರ್, ಈಗ ಒಂದು ಏನಂತಂದ್ರೆ ವ್ಯಾಪಾರ ಮಾಡಬಹುದು ಅಂತ ಇಲ್ಲ, ಹಂಗಲ್ಲ. ಪ್ರತಿಯೊಂದು ಕ್ರಷರ್ಗೂ ಪ್ರತಿಯೊಂದು ಕಮಾಂಡಿಟಿಯಲ್ಲೂ ಸಹ ಇರೋ ಕ್ವಾಲಿಟಿಯಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸದ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಎಲ್ಲರೂ ಪ್ಲಾಸ್ಟಿಕ್ ಸಣ್ಣ ತೆಗಿತಾರೆ ಅಂದ್ರೆ ನಾನು ಪ್ಲಾಸ್ಟಿಕ್ ಸಣ್ಣ ಇನ್ನೊಬ್ರು ತೆಗಿತಾರೆ, ಕೆಲವರು ಬ್ಲಾಕ್ ಹೋಲ್ಸ್ ಅಂತ ತೆಗಿತಾರೆ. ಟೆಕ್ನಿಕಲ್ ಡಿಸ್ಕಸ್ ಮಾಡಬೇಕು ಅಂದ್ರೆ 1542 ನಲ್ಲಿ ಹೋಗ್ಬಿಟ್ಟು ನಾನು 78-80% 600 ಮೈಕ್ರಾನ್ಸ್ ಕೊಡ್ತೀನಿ.
ಬೇರೆಯವರು 60-65 ಕೊಡ್ತಾರೆ. ಕಮ್ಯುನಿಟಿ ಡಿಫ್ರೆನ್ಸ್ ಇಲ್ವಾ ಅಲ್ಲಿ? ಅಲ್ಲ ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಈ ಹೊಸೂರಲ್ಲಿ ಆಗಿರ್ಬೋದು, ಮೈಸೂರು ರೋಡ್ ಅಲ್ಲಿ ಆಗಿರ್ಬೋದು, ಕೆಲವೊಂದು ಕ್ರಷರ್ ಮುಚ್ಚಿದೆ ಹಂಗಾಗಿ ಇಲ್ಲಿ ಬರ್ತಿದ್ದಾರೆ ಅಂತ ಹೇಳಿ. ಇಲ್ಲ, ಆರೋಪ ಏನಂತಂದ್ರೆ ಅಲ್ಲಿ ಮುಚ್ಚಿದೆ ಹಂಗಾಗಿ ಇಲ್ಲಿ ಇವರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ. ಇಲ್ಲ, ಡಿಮ್ಯಾಂಡ್ ಕ್ರಿಯೇಟ್ ನಾವು ಮಾಡಿಲ್ಲ. ಮಾರ್ಕೆಟ್ ಡಿಮ್ಯಾಂಡ್ ಆಗಿದೆ ಹೊರತು ಕ್ರಿಯೇಟ್ ನಾವು ಮಾಡಿಲ್ಲ. ನಾವು ನೋಡಿ ಎಲ್ಲೋ ಒಂದು ಮುಚ್ಚಿರೋದಕ್ಕೆ ನಾವು ಕರೆಕ್ಟ್ ಕಾರಣ ಕೊಡೋದಲ್ಲ. ಅಂದ್ರೆ ಸರ್ ಮಾರ್ಕೆಟ್ ಡಿಮ್ಯಾಂಡ್ ಅಲ್ಲಿ ನೀವು ನಿಮ್ಮ ಬೆಳೆ ಬೇಯಿಸ್ಕೊಳ್ತಿದ್ದೀರಾ? ಇಲ್ಲ, ಮಾರ್ಕೆಟ್ ಡಿಮ್ಯಾಂಡ್ ಅಲ್ಲಿ ನಾವು ಬೆಳೆ ಬೇಯಿಸ್ಕೊಂತ ಇಲ್ಲ. ಮಾರ್ಕೆಟ್ ಡಿಮ್ಯಾಂಡ್ ಅಲ್ಲಿ ನಾವು ಬೆಳೆ ಬೇಯಿಸ್ಕೊಂತ ಅವ್ರು ಅದನ್ನ ಹೇಳೋದು ಸುತ್ತಮುತ್ತ ಎಲ್ಲೂ ಹಂಗಲ್ಲ. ನಾವೇನ್ ಮಾರ್ಕೆಟ್ ಗೆ ಸಪ್ಲೈ ಮಾಡ್ತಾ ಇದೀವೋ ಪ್ರೈಸ್ ನಾವು ಅದೇ ಪ್ರೈಸ್ ನಾವು ಇಟ್ಕೊಂಡೇ ಇದೀವಿ. ಇವ್ರು ಬಂದು ಹೊಸದಾಗಿ ಬಂದಾಗ ನಮ್ಗೆ ಜಾಸ್ತಿ ಬೇಕು ನಾವು ಮಿಡಲ್ ಕೊಡೋದು ನಮ್ಮ ಹತ್ರ ಶಾರ್ಟ್ ಫಾಲ್ ಇದೆ. ನಾವು ನಮ್ಗೆ ಏನ್ ಲಿಮಿಟ್ ಪರ್ಮಿಸಬಲ್ ಲಿಮಿಟ್ ಇದೆಯೋ ಆ ಲಿಮಿಟ್ ನ ಮೇಲೆ ನಾವು ಖರ್ಚು ಮಾಡಕ್ಕಾಗಲ್ಲ. ಹಂಗಾಗಿ ಬಂದಾಗ ಆ ಡಿಮ್ಯಾಂಡ್ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ನಾವು ಮಾಡಿರೋದಲ್ಲ. ಕಡಿಮೆ ಆಗ್ತಿದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ, ರೇಟ್ ಅಲ್ಲಿ ರೈಸ್ ಆಗ್ತಿದೆ. ಹೌದು, ಆದ್ರೆ ನೀವು ಮಾಡಿಲ್ಲ, ನಾವು ಮಾಡಿಲ್ಲ, ನಮ್ ತಪ್ಪಲ್ಲ ಅದು. ಅಲ್ಲಿ ನಿಮ್ಮ ಕನ್ಸೆಷನ್ ಎಷ್ಟು ರೇಟ್ ಜಾಸ್ತಿ ಆಗಿದೆ ಸರ್? 2016-17 ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ಅಷ್ಟೇ 10 ವರ್ಷ ಏನ್ ಸೇಲ್ ಮಾಡಿದಿರೋ ಆ ಪ್ರೈಸ್ ಇವತ್ತು ಇದೆ. ಜಾಸ್ತಿ ಆಗಿಲ್ಲ. ಇಲ್ಲ, ಯಾವ್ದು ಸ್ಕೇಲ್ ಇಲ್ಲ, ಯಾವ್ದು ಸ್ಕೇಲ್ ಇಲ್ಲ. ಜನಸಾಮಾನ್ಯರ ಮೇಲೆ ಇವ್ರು ನೆನೆ ಒಂದು ಕ್ವಶನ್ ಹಾಕೋದಲ್ವಾ, ಜನಸಾಮಾನ್ಯರು ಕೊಡ್ತಾ ಅಂತ. ಎಸ್, ಅಬ್ಸಲ್ಯೂಟ್ಲಿ ಒಳ್ಳೆ ಕ್ವಶನ್ ಇದು ಸರ್. ಯಾವ ಜನಸಾಮಾನ್ಯರು 40 ಲಕ್ಷ ಮನೆ ಕಟ್ಟಬೇಕು ಅಂತ ಅವ್ರ ಪರ್ಚೇಸ್ ತಗೊಂಡಿರ್ತಾರಲ್ವಾ? ಉದಾಹರಣೆ ಹೇಳಿದ್ವು ಸರ್, ಸತ್ಯ ಇದು, ಉದಾಹರಣೆ ಇದು ಸತ್ಯನೇ ಇದು. ಅವ್ರು 40 ಲಕ್ಷಕ್ಕೆ ಮನೆ ಕಟ್ಟಬೇಕು ಅಂತ ಪರ್ಚೇಸ್ ಆರ್ಡರ್ ತಗೊಂಡಿರ್ತಾರಲ್ವಾ? ಕರೆಕ್ಟ್ ಅಲ್ವಾ ಸರ್? ಅಂತ ಪರ್ಚೇಸ್ ಆರ್ಡರ್ ಅವ್ರು ಬಂದ್ಬಿಟ್ಟು ಯಾರಾದ್ರೆ ಡೀಲರ್ ಇದ್ದಾರೋ ಅವ್ರು ನಮ್ ಪರ್ಚೇಸ್ ಆರ್ಡರ್ ಕೊಟ್ಟಿದ್ರೆ ಇವತ್ತು ಅದೇ ಪರ್ಚೇಸ್ ಆರ್ಡರ್ ಪ್ರೈಸ್ ಅಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಎಲ್ಲಿದೆ ಅಗ್ರಿಮೆಂಟ್? ಏನ್ ಮಾಡಿದ್ದಾರೆ ಅವರು? ಬೇರೆ ಕಂಪ್ನಿಗಳೆಲ್ಲ ನಾನು ಪರ್ಚೇಸ್ ಆರ್ಡರ್ ಏನ್ ಕೊಟ್ಟವರಲ್ವಾ ಅದೇ ಪ್ರೈಸ್ ಅಲ್ಲಿ ನಾವು ಇವತ್ತು ಇದ್ದೀವಿ. ಏನಕ್ಕೆ ಅಂದ್ರೆ ಅವತ್ತು ಸಹ ನಾವು ಇವತ್ತಿರೋ ಪ್ರೈಸ್ ಅಲ್ಲಿ ನಾವು ತಗೊಂಡಿದ್ವಿ. ಯಾರಾದ್ರೆ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿದ್ದಾವೆ ಅವರು ಪರ್ಮಿಟ್ ನನ್ಗೆ ಬೇಕೇ ಬೇಕು ಅಂತ ಕೇಳಿದ್ರೆ ಇವತ್ತು ಸಮಸ್ಯೆ ಆಗ್ತಿರ್ಲಿಲ್ಲ. ಯಾರು ಟ್ರಾನ್ಸ್ಪೋರ್ಟರ್ ಇದ್ದಾರೆ ಓವರ್ಲೋಡ್ ಆಗಿಲ್ಲ ಅಂತಿದ್ರೆ ಕಡಿಮೆ ಪ್ರೈಸ್ ತಗೊಂಬಂದಲ್ಲ ಆ ರೀತಿ ಸಪ್ಲೈ ಮಾಡಕ್ ಆಗ್ತಿರ್ಲಿಲ್ಲ. ಯಾರು ಪರ್ಮಿಸಿಬಲ್ ಲಿಮಿಟ್ RTO ಒಂದು ವೆಹಿಕಲ್ಗೆ ಏನ್ ಲಿಮಿಟ್ ಕೊಡ್ತಾರೋ ಅದಕ್ಕಿಂತ ಮೇಲೆ ಓವರ್ಲೋಡ್ ಹಾಕಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಪ್ರೆಸೆಂಟ್ ಇವತ್ತಿಗೂ ಅದೇ ಸಿಸ್ಟಮ್ ನಡೀತಿದೆ. ಇವತ್ತಿಗೂ ನಮ್ಗೂ ಅವ್ರಿಗಿರೋ ಫೈಟ್ ಇಷ್ಟೇ, ಓವರ್ಲೋಡ್. ನಾವು ಓವರ್ಲೋಡ್ ಹಾಕಕ್ ರೆಡಿ ಇಲ್ಲ. ನಾನು ಹೇಳ್ತಾರೆ ನಿಮ್ ಗಾಡಿಗೆ ಆಗ್ತೀರಾ? ಹೌದಾ, ನಂದೊಂದು 25-30 ಗಾಡಿ ಇದಾವೆ. ನಾನು ಹೇಳ್ತೀನಿ ನನ್ನ ಗಾಡಿ ಎಲ್ಲರೂ ರೋಡಲ್ಲಿ ಬಂದಾಗ ಪಬ್ಲಿಕ್ ಯಾರು ಇಟ್ಕೊಂಡ್ಬಿಟ್ಟು ಓವರ್ಲೋಡ್ ಇದೆ ತಗೊಂಡು ಸ್ಟೇಷನ್ ಹಾಕೊಳ್ಳಿ. ನಾನು ಬೇಡ ಅಂತಿದ್ದೀವಿ ನಾವು. ಅದೇ ಹೇಳ್ತಿರೋದು ನಾನು ಆಗ್ತಿದೆ ಅಂತ ನಾನು ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಮತ್ತೆ ತಗೊಂಡು ಇನ್ನೊಬ್ರು ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ನಾನು ನನ್ನ ಬಗ್ಗೆನೇ ಮಾತಾಡಕ್ಕಾಗತ್ತಿಲ್ಲ. ಒಬ್ಬರ ಮೇಲೆ ಆರೋಪ ಬರ್ತಾ ಇಲ್ಲ ಸರ್. ಟವೇರಾ ಪ್ರೆಷರ್ ಇಲ್ಲ ಸರ್, ಈಗ ಹೆಸರು ಬಂದಿದ್ದಕ್ಕೆ ನಾನು ಮಾತಾಡ್ತಿರೋದು. ಓವರಾಲ್ ಪ್ರೆಷರ್ ಸಮಸ್ಯೆ. ಓವರಾಲ್ ಪ್ರೆಷರ್ ಬಗ್ಗೆ ನಾನು ಮಾತಾಡಕ್ ರೆಡಿ ಇಲ್ಲ. ಕಾರಣ ಗೊತ್ತಾ? ಓವರ್ ಪ್ರೆಷರ್ ಬಗ್ಗೆ ಯಾಕೆ ಮಾತಾಡಕ್ಕಾಗಲ್ಲ ಅಂತ. ಓವರ್ಲೋಡ್ ಇನ್ನೊಬ್ರು ಮಾಡ್ತಾರೆ, ಮತ್ತೊಬ್ಬರು ಆಪಾದನೆ ಮಾಡಕ್ಕೂ ನಾನು ರೆಡಿ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ. ಇಷ್ಟು ದಿವಸ ಏನೇನಾಗಿದೆಯೋ ಆಗೋಗಿದೆ. ಇನ್ನು ಸರಿ ಮಾಡ್ಬೇಕಾದ್ರೆ ಹೆಂಗೆ? ವೆಹಿಕಲ್ಗೆ ಓವರ್ಲೋಡ್ ಹಾಕೋದು ಬೇಡ. 80% ವೆಹಿಕಲ್ಗೆ ILMS GPS ರಿಜಿಸ್ಟರ್ಡ್ GPS ಹಾಕಿಲ್ಲ ಅಂದ್ರೆ ಆ ಗಾಡಿಗಳಿಗೆ ಪರ್ಮಿಟ್ ಬರೋದಿಲ್ಲ. ಕ್ರಷರ್ ಬಂದೇ ಬಂದು ನಿಂತ್ಕೊಂತಾರೆ, ಹೋಗ್ತಾರೆ, ಲೋಡ್ ಮಾಡ್ಬಿಡ್ತಾರೆ, ನಿಲ್ಸ್ಕೊಂಡ್ಬಿಟ್ಟು ನಾವೇ ಬಿಟ್ಟು ಆಚೆ ತೆಗೆಲ್ಲ ನನ್ನ ಗಾಡಿ ಬಿಟ್ಟಿಲ್ಲ ಅಂತ ಕೂತ್ಕೊಂತಾರೆ. 100 ಸಮಸ್ಯೆ ಇದೆ. ಆ ಸಮಸ್ಯೆಗಳನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಳಕ್ಕೂ ಆಗೋದಿಲ್ಲ. ಅವ್ರು ನೆನ್ನೆ ಹೇಳಿದ್ರಲ್ವಾ, ಅದ್ರಲ್ಲಿ ಇನ್ನೂ ಜಾಸ್ತಿ ಇದಾವೆ ಸಮಸ್ಯೆಗಳು. ಸರಿ, ನಮ್ದೇನೋ ರೇಟ್ ಪ್ರೈಸ್ ಅಂತಿದ್ರಲ್ಲ, ಈಗ ನಮ್ದು ರೇಟ್ ಜಾಸ್ತಿ ಅಂತಿದ್ರಲ್ಲ, ಹೋಗ್ಬಿಟ್ಟು ಸಿಟಿಯಲ್ಲಿ ಹಾಕೊಂಡು ಲಾಟ್ರಿಯಲ್ಲಿ ಏನ್ ಪ್ರೈಸ್ ನೋಡಿದಿರ ಇವತ್ತು? ಅಲ್ಲಿ 1800-1900 ರೂಪಾಯಿ ಅಲ್ಲಿ ಮಾಡ್ತಾ ಇದಾರಲ್ವಾ, ಅದು ಬ್ಲಾಕ್ ಮಾರ್ಕೆಟ್ ಅಲ್ವಾ? ಯಾಕೆ ಮಾಡ್ತಾ ಇದಾರೆ? ನಿಮ್ಮಲ್ಲಿ ಕಡಿಮೆ ತಗೊಂಡು ಅಲ್ಲಿ ಎಸ್ ದುಬಾರಿ ಬೆಲೆಗೆ ಮಾಡ್ತಾ ಇದಾರೆ. ಯಾಕೆ ಮಾಡ್ತಾ ಇದಾರೆ? ಅಂದ್ರೆ ಅವರು ಸ್ಟಾಕ್ ಮಾಡ್ಕೊಂಡು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ. ಆಪಾದನೆ ಮೇಲೆ ಬರುತ್ತೆ, ನಮ್ಮ ಮೇಲೆ ಬರುತ್ತೆ. ಯಾಕೆ ಬಂತು? ಯಾಕೆ ಬಂತು? ಅಲ್ಲ ಸರ್, ಈಗ ಪ್ರತಿ ಗಾಡಿದು GPS ಟ್ರ್ಯಾಕ್ ಇರುತ್ತಲ್ವಾ? ಎಲ್ಲ ಟ್ರ್ಯಾಕ್ ಇದೆ. GPS ಹಾಕ್ಸಿಲ್ಲ ವೆಹಿಕಲ್ಸ್ಗೆ. ಕೇಳ್ರಿ, ನಿನ್ನೆ ಮಾತಾಡೋದ್ರಲ್ಲಿ ಕೇಳ್ರಿ, ನೋಡಕ್ ಬಂದಿ ಅವ್ರ ಹೆಸರು ತಗೊಳ್ಳಿ, ಅವ್ರ ವೆಹಿಕಲ್ ನಂಬರ್ ತಗೊಳ್ಳಿ. ಮೈಸನ್ ಜಡ್ಜ್ ILMS ಅಲ್ಲಿ ನಿಮ್ GPS ರೆಕಾರ್ಡ್ ಆಗಿದ್ಯಾ? ನಿಮ್ GPS ಎಂಟ್ರಿ ಇದೆಯಾ? ನಿಮ್ GPS ಇದೆಯಾ ಕೇಳಿ. ಈ ತರ ನೋಡಕ್ ಹೋದ್ರೆ ಕೋಟ್ಯಾಂತರ ರೂಪಾಯಿ ಲಾರಿ ಮಾಲಕರೇ ಇದ್ ಮಾಡ್ತಾರಲ್ಲ ಸರ್ ಈಗ? 100% ಹೌದು ಸರ್. ಈಗ GPS ಸರ್ ಇರಿ, ಆಗಲ್ಲ. ನಾನು ಇದಕ್ಕೆಲ್ಲ ಮೂಲ ಕಾರಣ ಹೇಳ್ತೀನಿ ಕೇಳಿ. ನಾನು 18ನೇ ತಾರೀಕು ಎಲ್ಲಾ ಹಾಕ್ಬಿಟ್ಟು ನೀಟಾಗಿ ಸರ್ಕಾರಕ್ಕೆ ಲೆಟರ್ ಬರೀತೀನಿ. ಓವರ್ಲೋಡ್ ಬಗ್ಗೆ ಬರೀತೀನಿ, GPS ಬಗ್ಗೆ ಬರೀತೀನಿ, ಏನೇನು ನಡೀತೀವಿ ಎಲ್ಲ ಬರೀತೀನಿ. ನಾನು ಯಾವಾಗ ಸರ್ಕಾರ ಕಂಪ್ಲೇಂಟ್ ಕೊಟ್ಟಿದ್ದ ಆದ್ಮೇಲೆ ಈ ಕಾಪಿ ಹೊರಗಡೆ ಬಂದ್ಮೇಲೆ ಇವೆಲ್ಲ ಸ್ಟಾರ್ಟ್ ಆಗಿವೆ. ಇವೆಲ್ಲ ಸ್ಟಾರ್ಟ್ ಆಗಿದೆ. ದೂರಲ್ಲಿ ಏನಿದೆ ಸರ್ಕಾರ ಕೊಟ್ಟಿರೋದು? ದೂರ ನನಗೆ ಕಾಪಿ ಕ್ಲಿಯರ್ ಆಗಿ ಕೊಡ್ತೀನಿ. ವಿತೌಟ್ GPS ಗಾಡಿಗಳು ಯಾಕೆ ಕೊಡ್ಬೇಕು? ಅಂದ್ರೆ ಪರ್ಮಿಟ್ ಸರ್ಕಾರ ಲಾಸ್ ಆಗ್ತಾ ಇದೆ. 100% ಸರ್ಕಾರ ಲಾಸ್. ಕೊನೆಗೆ ನಮ್ ಕಡೆ ಬೆಳೆ ತೋರಿಸೋದು ಆಯ್ತಲ್ವಾ? ಆಮೇಲೆ ಓವರ್ಲೋಡ್
ವೆಹಿಕಲ್ ಕ್ಯಾರಿ ಕೆಪಾಸಿಟಿ ಇದ್ದು ಪರ್ಮಿಟ್ ಇದ್ರೆ ಮಾತ್ರ ಅದು ವ್ಯಾಲಿಡ್ ಇಲ್ಲ ಇನ್ವ್ಯಾಲಿಡ್ ಅಂತ ಸರ್ ರೈಟ್ ಅಲ್ವಾ? ಈಗ ಇದು ಬಾಡಿ ಲೆವೆಲ್ಗೂ ಇದು ಲೀಗಲ್ ಬರಬಹುದು 100% ಬಾಡಿ ಲೆವೆಲ್ ಸವಾರಿ ಅದೆಲ್ಲ ಬರೋದು. ಸರ್ ಮತ್ತೆ ನೋಡಿ ಲಾರಿ ಮೇಲೆ ಮೇಲೆ ರೆಡಿ ಇರುತ್ತಲ್ಲ ಸರ್. ಯಾಕೆ ಕೇಳಲ್ಲ ಸರ್? ಸಾಮಾಜಿಕ ವರ್ಗಗಳಲ್ಲಿ ಯಾರಿಗೂ ಇಲ್ವಾ? ಯಾಕೆ ಕೇಳಲ್ಲ ಸರ್ ಅದನ್ನ ನಾವು ಚೆಕ್ ಮಾಡ್ಬೇಕಾಗಿದ್ದವರು ರೋಡಲ್ಲಿ RTO ಕೊಡಿ, ಕೊಡಿ. ಹೌದಾ ಸರ್? RTO ಅವರಲ್ಲ ಸರ್? RTO ಅವರು ನಿಮ್ಗೆ ರೆಕಾರ್ಡಿಂಗ್ಸ್ ಕೊಡ್ತೀನಿ ಕೇಳ್ರಿ. RTO ಜೀಪು ಯಾವತ್ತು ಬೆಳಿಗ್ಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಈ ಗ್ರೂಪ್ ಮೆಸೇಜ್ ಬರುತ್ತೆ. ಮೈನ್ ಸಂಜೆ ಜೀಪು ಆಫೀಸರ್ ಯಾವಾಗ ಆಚೆ ಬರ್ತಾರೆ, ಮನೆಯಿಂದ ಆಚೆ ಬರ್ತಾರೆ, ಈ ಗ್ರೂಪ್ ಮೆಸೇಜ್ ಬರುತ್ತೆ. ಯಾವ ಜೀಪು ಯಾವ ಆಫೀಸರ್ ಎಲ್ಲಿದ್ದಾರೆ ಅಂತ ನೀಟಾಗಿ ಟ್ರ್ಯಾಕ್ ಆಗ್ತದೆ. ನೀಟಾಗಿ ಟ್ರ್ಯಾಕ್ ಆಗಿ ಆ ಯಾವ ಆಫೀಸರ್ಗಳು ಸಹ ಅಷ್ಟೇ ಇಷ್ಟು ದೊಡ್ಡ ಏನೋ ನೆಟ್ವರ್ಕ್ ಗೌರ್ಮೆಂಟ್ ಅವರು ಸಹ ಇವೆ. GPS ನಲ್ಲಿ ಪರ್ಮಿಟ್ ಕ್ರಿಯೇಟ್ ಆಗಲ್ಲ. ನಮ್ ಪ್ರಾಬ್ಲಮ್ ಅದೇ ಇಲ್ಲಿ. ಅಲ್ಲ ಸರ್, ಬರ್ತವೆ ಗಾಡಿಗಳು ಬಂದ್ಬಿಟ್ಟು ಸರ್ ನಾನು ಮೆಟೀರಿಯಲ್ ಬೇಕು ಅಂತಾರೆ. GPS ಇದೆ ಕೇಳ್ತೀವಿ, ಇಲ್ವಾ ನಡಿ ಆಚೆ ಅಂತ ಹೇಳ್ತೀವಿ. ಅಂದ್ರೆ ವಿತೌಟ್ GPS ಯಾವುದೇ ಕಾರಣಕ್ಕೂ ಲೋಡ್ ಕೊಡಲ್ಲ. ಯಾವುದೇ ಕಾರಣಕ್ಕೂ ಲೋಡ್ ಇಲ್ಲಿವರೆಗೂ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿದೀವಿ. ಯಾವಾಗ ಗೊತ್ತಾ? ಇಲ್ಲಿ ಕೊಟ್ಟಿದೀವಿ ಯಾವಾಗ ಅಂತ ಕೇಳ್ತೀವಿ. ವಿತೌಟ್ GPS ಅಲ್ಲ, ನಾವೇನ್ ಮಾಡ್ತೀವಿ, ಹೈಕೋರ್ಟ್ ಒಳಗೆ ಪಿಟಿಷನ್ ಫೈಲ್ ಮಾಡ್ತೀವಿ, ನಮ್ಗೆ ಸ್ಟೇ ಬರುತ್ತೆ. GPS ಇಲ್ಲ ಅಂದ್ರೂ ಪರವಾಗಿಲ್ಲ, ಇವ್ರಿಗೆ ಪರ್ಮಿಟ್ ಕೊಡೋಕೆ ಅವಕಾಶ ಮಾಡ್ಕೊಡಿ ಅಂತ ಸರ್ಕಾರಕ್ಕೆ. ಆವಾಗ ಏನ್ ಮಾಡ್ತಾರೆ, ನಮ್ದು GPS ಇದ್ರೂ ಇಲ್ಲದೆ ಇದ್ರು ಪರ್ಮಿಟ್ ನಮ್ಮ ಪ್ರಶ್ನೆ ಬರುತ್ತೆ. ಆವಾಗ ನಾವು ಪರ್ಮಿಟ್ ಕೊಟ್ಟು ಬಿಲ್ ಕೊಟ್ಟು ಕಳಿಸಿದೀವಿ. GPS ಇರ್ಲಿ ಇಲ್ಲದೆ ಹೋದ್ರು. ಈಗೇನಾಯ್ತು, ಮೊನ್ನೆ ಅದು ಆರ್ಡರ್ ಆಯ್ತು. ಆರ್ಡರ್ ಆದಾಗ ಏನಾಯ್ತು, ಸರ್ಕಾರ ಏನ್ ಮಾಡಿದ್ರು, GPS ಮ್ಯಾಂಡೇಟರಿ ಇದ್ರೆ ಮಾತ್ರ ಪರ್ಮಿಟ್ ಬರ್ಬೇಕು ಅಂತ ಮಾಡಿದ್ರು. ಇದು ಯಾವಾಗ ಮಾಡಿ ಒಂದ್ ವಾರ ದಿವಸ ಆಯ್ತು. ಆವತ್ತಿಂದ ಆಯ್ತು 10 days ಆಯ್ತು. ಆ 10 days ಇಂದ ಈ ಪ್ರಾಬ್ಲಮ್ ಶುರು ಆಗಿದೆ. ಇಲ್ಲ ಅಂತಿದ್ರೆ ಎಲ್ಲ ಗಾಡಿಗೂ ಪರ್ಮಿಟ್ ಬರೋಂಗಿದ್ರೆ ನಾವು ಪರ್ಮಿಟ್ ಕೊಡ್ತಾ ಇದ್ವಿ, ನಾವು ಬಿಲ್ ಕೊಡ್ತಾ ಇದ್ವಿ, ಎಲ್ಲ ಕರೆಕ್ಟ್ ಇತ್ತು. ಆವಾಗ ಪರ್ಮಿಟ್ ಬರ್ತಾ ಇತ್ತು. ವೆಹಿಕಲ್ GPS ಇಲ್ಲ ಅಂದ್ರೂ ಪರ್ಮಿಟ್ ಬರ್ತಾ ಇತ್ತು. ಈಗೇನಾಯ್ತು, GPS ಗೆ ಲಿಂಕ್ ಮಾಡಿದ್ಮೇಲೆ ಈ GPS ನಲ್ಲಿ ಪರ್ಮಿಟ್ ಬರಲ್ಲ. ಅಲ್ಲಿ ಸಮಸ್ಯೆ, ಟೆಕ್ನಿಕಲ್ ರೀಸನ್. ಈ ಸಮಸ್ಯೆಗಳು ಉದ್ಭವ ಆಗಿರೋದು. ನನ್ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾನು ಎಷ್ಟು ಟನ್ ಹಾಕ್ತೀನಿ ವೆಹಿಕಲ್ ಕ್ಯಾರಿಂಗ್ ಕೆಪಾಸಿಟಿ ಅಷ್ಟೇ ಹಾಕ್ತೀನಿ, ಅಷ್ಟಕ್ಕೆ ಪರ್ಮಿಟ್ ಆಗ್ತೀನಿ, ಅಷ್ಟೇ ಬಿಲ್ ನಾನು ನೋಡ್ತೀನಿ. ಅಷ್ಟೇ ನಾನು ಕೊಡ್ತೀನಿ. ಇದಾದ ನಂತರ ಬೇರೆ ನಿಮ್ಗೊಂದು ಕ್ಲೂ ಕೊಡ್ತೀನಿ. ಇದ್ರಲ್ಲಿ ಯಾವುದೇ ತರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಿಮ್ಗೂ ಮತ್ತೆ ಲಾರಿ ಮಾಲೀಕರು ಮಧ್ಯದಲ್ಲಿ. ಸರ್ ನಿಮ್ಗೂ ಮತ್ತೆ ಲಾರಿ ಮಾಲೀಕರ ಮಧ್ಯದಲ್ಲಿ ಯಾವುದೇ ತರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಮಗೂ ಲಾರಿ ಸರ್ ಪರ್ಮಿಟ್ ಅಲ್ಲಿ ಮತ್ತೆ ಈ ಲೋಡ್ ಹಾಕೋ ವಿಚಾರದಲ್ಲಿ ಸರ್ ನನಗೂ ಲಾರಿ ಮಾಲೀಕರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಲ್ಲ. ಎತ್ತಿ ಕೇಳಿ, ಈಗ ಕನ್ಸ್ಟ್ರಕ್ಷನ್ ಕಂಪ್ನಿ ರನ್ನಿಂಗ್ ಇದಾವೆ. ಮೇ 5th ಇ-ವೇ ಬಿಲ್ಗೂ ಪರ್ಮಿಟ್ಗೂ ಎರಡಕ್ಕೂ ಸೇರ್ಬಿಟ್ಟು ಇಂಟರ್ ಲಿಂಕ್ ಮಾಡಿದಾಯ್ತು. ಯಾವಾಗ ಸರ್? May 5th. ಹಳೆ ಬಿಟ್ಬಿಡು, ಹಳೆದಲ್ಲಿ ಉಡ್ಕೊಳಕ್ ಹೋದ್ರೆ 100 ಲೂಪ್ ಹೋಲ್ಸ್ ಇದಾವೆ. May 5th ಇಂದ ಇ-ವೇ ಬಿಲ್ಗೂ ಪರ್ಮಿಟ್ಗೂ ಲಿಂಕ್ ಮಾಡಿದಾದ್ಮೇಲೆ ಯಾರ್ಯಾರು ಕನ್ಸಂಪ್ಷನ್ ಮಾಡಿದವರು ಮೆಟೀರಿಯಲ್, ಆರ್ಎಂಸಿ ಪ್ಲಾಂಟ್ಸ್ ಇರ್ಬೋದು, ಬಿಲ್ಡರ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಕಂಪ್ನಿ ಇರ್ಬೋದು, ಯಾರೇ ಇರ್ಬೋದು, ಅವ್ರು GST ಅಪ್ಲೋಡ್ ಮಾಡಿರ್ತಾರಲ್ವಾ, ಅಲ್ಲಿ ಕ್ವಾಂಟಿಟಿ ಇರ್ತಲ್ವಾ, ಆ ಕ್ವಾಂಟಿಟಿ ತಕ್ಕನಂಗೆ ಪರ್ಮಿಟ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇದು ಓಪನ್ ಬುಕ್ ಅಲ್ವಾ, ನಾನು ಹೇಳ್ಬೇಕು, ಅದನ್ನ ಚೆಕ್ ಮಾಡ್ಕೊಬೋದಲ್ವಾ, ನೀವೇ ಕೇಳ್ಬೋದಲ್ವಾ. ಇನ್ವಾಯ್ಸ್ ಅಂತ ತಗೊಂಡಿರ್ತಾರೆ, ಸಪ್ಲೈ ಮಾಡೋದು ಯಾರು, ಇಲ್ಲಿ ಸಪ್ಲೈ ಮಾಡೋದು ಯಾರು ಮಾಡಿರ್ತಾರೆ, ಎಲ್ಲಿಂದ ಸಪ್ಲೈ ಆಗಿದೆ, ಯಾರು ಕನ್ಸಂಪ್ಷನ್ ಮಾಡಿದ್ದಾರೆ, ರೆಕಾರ್ಡ್ ಅಲ್ಲೇ ಇರುತ್ತಲ್ವಾ. ಬರೀ ಮಾತಾಡಿ ಏನ್ ಪ್ರಯೋಜನ ಸರ್? ಕನ್ಸ್ಟ್ರಕ್ಷನ್ ಕಂಪನಿಗಳು ಸುಧಾರಿಸ್ಕೊಳ್ತಾರೆ ಒಂದು ಮಟ್ಟದಲ್ಲಿ. ಈ ಮಧ್ಯಮ ವರ್ಗದವರು ಮನೆಗಳನ್ನು ಕಟ್ಟುವಾಗ ಅವ್ರ ಪರಿಸ್ಥಿತಿ ಹೆಂಗೆ ಅಂತ ಹೇಳ್ತೀನಿ ಕೇಳಿ ಸರ್. ನೋಡಿ, ಮಧ್ಯಮ ವರ್ಗದವ್ರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ, ನೋಡಿ ನಾವು ನಮ್ಮ ಪ್ಲಾಂಟ್ ಏನ್ ಮಾಡ್ತೀವಿ, ಒಂದು ಆರ್ಗನೈಸ್ ಸೆಕ್ಟರ್ ತರ ನಾವು ರನ್ ಮಾಡ್ತೀವಿ, ತೂಕ ಮಾಡ್ತೀವಿ, ಪರ್ಮಿಟ್ ಆಗಿ ಬಿಲ್ ಹಾಕಿ ಕೊಡ್ತೀವಿ. ಯಾವ ಕನ್ಸ್ಯೂಮರ್ ಮೆಟೀರಿಯಲ್ ಹೋಗುತ್ತಲ್ವಾ ಅವ್ರ ಹೆಸರು ಪರ್ಮಿಟ್ ಹೋಗಲ್ಲ. ಯಾರು ಬಂದಿರ್ತಾರ ಅವ್ರ ಪರ್ಮಿಟ್ ಬಿಲ್ ತಗೊಂಡ್ ಹೋಗ್ತಾರೆ. ತಗೊಂಡೋಗಿದ ನಂತರ ಏನಾಗುತ್ತೆ ಗೊತ್ತಾ, ಇಲ್ಲಿಂದ ಹೋಗೋ ಟನ್ನೇಜ್ ಒಂದು, ಕನ್ಸ್ಯೂಮರ್ಗೆ ಹೋಗೋ ಟನ್ನೇಜ್ ಬೇರೆ. ರೂಲ್ ಪ್ರಕಾರ, ಕಾನೂನು ಪ್ರಕಾರ ರನ್ ಮಾಡಿ, ನಿಮ್ ಡಿಮ್ಯಾಂಡ್ ಏನಿದೆಯೋ ಆ ಡಿಮ್ಯಾಂಡ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ ನಿಮ್ಗೆ ಏನ್ ಬೇಕು ಅಂತಿದೆಯೋ ಅದನ್ನ ಇಟ್ಕೊಳ್ಳಿ. ನಿಮ್ಮ ಪರಿಸ್ಥಿತಿ ತಗೊಂಬಂದು ಕ್ರಷರ್ ರೇಟ್ ಕಡಿಮೆ ಮಾಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಎಲ್ಲ ಒಂದ್ ಕಡೆ ಅವರ ಪರಿಸ್ಥಿತಿಗಳು ಕ್ರಷರ್ ಮಾಲೀಕರ ಮೇಲೆ ಆಗ್ತಿದ್ದಾರೆ. ಅವ್ರು ಮಾಡ್ತಾರಂತ ತಪ್ಪುಗಳನ್ನ ತಗೊಂಡು ನಮ್ಮ ಬಾಯಿಗೆ ಓಡಿಸ್ತಾ ಇದ್ದಾರೆ, ನಿಮ್ಮ ತಲೆ ಕಟ್ತಾ ಕಟ್ತಾ ಇದ್ದಾರೆ. ಸರಿ ಸರ್, ಇಷ್ಟೇ ಅಲ್ವಾ ಸರ್? ಮತ್ತೆ ಈಗ ರೇಟ್ ಆಗಿರೋದು ನಿಜನಾ ಸರ್? ಜಾಸ್ತಿ ಆಗಿರೋದು ಸರ್? ರೇಟ್ ಜಾಸ್ತಿ ನಿಜ ಸರ್. ಎಷ್ಟಾಗಿದೆ ಸರ್? ಎಷ್ಟು ಅಂತ ಹೇಳಕ್ಕಾಗಲ್ಲ, ಒಂದೊಂದ್ ಕಡೆ ಆಗಲ್ಲ ಸರ್, ಒಂದೊಂದ್ ಕಡೆ ಒಂದ್ ಕಡೆ. ಇಲ್ಲಿ ಕೇಳಿ, ಎಕ್ಸಾಂಪಲ್ ಈಗ ಶಿವಮೊಗ್ಗ, ಹಾವೇರಿ, ಗುಲ್ಬರ್ಗ ಒಂದ್ ಕಡೆ ಇದೆ, ಆನೇಕಲ್ ಒಂದು ಸರ್. ಆನೇಕಲ್ ಎಷ್ಟಾಗಿದೆ ಅಂತ ಹೇಳೋದಕ್ಕೆ ನಾನು ಯಾವ್ದೇ ಇಯರ್ 2016 ಕಂಪೇರ್ ಮಾಡ್ಕೊಳ್ಳ ಅಥವಾ 2023 ಕಂಪೇರ್ ಮಾಡಲ್ಲ, 2020 ಕಂಪೇರ್ ಮಾಡಿ, 23 ಕಂಪೇರ್ ಮಾಡಿ 23 ಕಂಪೇರ್ ಮಾಡ್ಕೊಂಡು ಕೇಳಿದ್ರೆ ಆಗಿರೋದು ಒಂದು 20-25% ರೈಸ್ ಆಗಿರೋದು ಸತ್ಯನೇ ಸರ್. ಅಂದ್ರೆ ಈಗ 600 ರೂಪಾಯಿ 1000 ರೂಪಾಯಿ 600 ರೂಪಾಯಿ ಆಗಿದ್ದಲ್ಲ ಸರ್, 600 ರೂಪಾಯಿ ಆಗಿಲ್ಲ, 600 ರೂಪಾಯಿ ಆಗಿಲ್ಲ, 900 ರೂಪಾಯಿ ಇದ್ದಿದ್ದು ಇವಾಗ 1100-1200 ಆಗಿರೋದು ನಿಜಾನೇ. ಅಂದ್ರೆ 300 ರೂಪಾಯಿ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ 23 ಕಂಪೇರ್ ಮಾಡ್ಕೊಂಡ್ರೆ. ಅಂದ್ರೆ ಆಯಾ ಕ್ವಾಲಿಟಿ. ಆದ್ರೆ 2016 ಕಂಪೇರ್ ಮಾಡ್ಕೊಂಡ್ರೆ 2016 ಏನ್ ಪ್ರೈಸ್ ಇತ್ತು ಇವತ್ತು ಅದೇ ಪ್ರೈಸ್. ಸರ್ ಕೊನೆಯದಾಗಿ
ಕೇಳಿ. ನಿಮ್ಮ ಲಾರಿ ಮಾಲೀಕರಿಗಿರ್ಬೋದು ಮತ್ತೆ ನೀವು ಕ್ರಷರ್ ನಿಮ್ಮ ಅಕ್ಕಪಕ್ಕದ ಸ್ನೇಹಿತರು ಕ್ರಷರ್ ಮಾಲೀಕರು ಎಲ್ಲರಿಗೂ ಏನ್ ಕೇಳ್ಕೊಳಕ್ ಇಷ್ಟಪಡ್ತೀನಿ ಸರ್, ಈ ಉದ್ಯಮನ ದಯವಿಟ್ಟು ಎಲ್ಲರೂ ಲೀಗಲ್ ಆಗಿ ನಡೆಸೋದಕ್ಕೆ ಪ್ರಯತ್ನ ಪಡೋಣ. ನಾವೇ ಸರಿ ಮಾಡಿಲ್ಲ ಅಂದ್ರೆ ಈ ಸಿಸ್ಟಮ್ನ ನೆಕ್ಸ್ಟ್ ನಮ್ಮ ಮಕ್ಕಳು ಬಂದು ಸರಿ ಮಾಡ್ತಾರೆ ಅಂದ್ರೆ ಎಷ್ಟು ಕೋಟಿ ದುಡ್ಡು ಮಾಡಿಟ್ರು ಸಹ ಈ ವ್ಯವಸ್ಥೆ ಹೀಗೆ ಬಿಟ್ರೆ ಅವ್ರ ದುಡ್ಡು ಖರ್ಚು ಮಾಡ್ಬೇಕೇ ಹೊರತು ಸಿಸ್ಟಮ್ ಸರಿ ಮಾಡೋಕ್ಕಾಗಲ್ಲ. ಸಾಮಾಜಿಕ ಬದ್ಧತೆ ಕಳಕಳಿ ಇದ್ದು ನಾವೆಲ್ಲರೂ ಸರಿ ಮಾಡ್ಬೇಕೇ ಹೊರತು ನಾಳೆ ಯಾವಾಗರೂ ಬಂದ್ಬಿಟ್ಟು ಯಾರೋ ಬಂದು ರಿಪೇರಿ ಮಾಡ್ತಾರೆ ಅನ್ನೋದು ಬಿಟ್ಟು ಇವತ್ತೆಲ್ಲರೂ ಸರಿ ಮಾಡ್ಕೊಂಡು